ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೆಆರ್ಎಸ್ ಕಟ್ಟಲು ಚಿನ್ನಾಭರಣ ವಜ್ರದ ಅಡವು ಇಟ್ಟಿದ್ದರು. ಆದರೆ ಇಂದು ಯೋಜನೆ ಜಾರಿಗೆ ತಂದರೆ ಅವರ ಮನೆಯಲ್ಲೇ ಚಿನ್ನಾಭರಣ ಹೆಚ್ಚಾಗುತ್ತದೆ ಎಂದು ಮಾಜಿ ಸಚಿವರಾದಂಥ ಎಸ್.ಆರ್. ಪಾಟೀಲ್ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರುದ್ಧವೇ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಬಾಪೂಜಿ ಬ್ಯಾಂಕಿನ ಸಭಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಶಾಸಕ ಯತೇಂದ್ರ ಹೇಳಿಕೆ ನೀಡಿರುವುದು ವೈಯಕ್ತಿಕವಾಗಿದೆ. ಮೈಸೂರು ಆಡಳಿತ ಇದ್ದ ಸಂದರ್ಭದಲ್ಲಿ ಹಾಗೂ ಈಗಿನ ಆಡಳಿತ ಬಗ್ಗೆ ವ್ಯತ್ಯಾಸದ ಮಾಹಿತಿ ನೀಡುವ ಮೂಲಕ ಸಿಎಂ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಯತೀಂದ್ರ ಅವರ ಅಭಿಪ್ರಾಯ ಇರಬಹುದು, ಅದು ಯತೀಂದ್ರ ಅವರು ವೈಯಕ್ತಿಕ ಅಭಿಪ್ರಾಯ ಇರಬಹುದು. ಬಟ್ ನಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂಥ ಕಾರ್ಯ ಇವತ್ತು ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದವರು ಅವರು. ಅಷ್ಟೇ ಅಲ್ಲ, ಕನ್ನಂಬಾಡಿ ಅಣೆಕಟ್ಟು ಕಟ್ಟು ಮುಂದೆ ಮಧ್ಯದಲ್ಲಿ ಕೆಲಸ ನಿಂತು ಹೋಗ್ತದೆ. ಮಹಾರಾಜರು ಕೇಳ್ತಾರೆ, ಯಾಕೆ ಕೆಲಸ ನಿಂತಿದೆ ಅಂತೇಳಿ. ಅವಾಗ ಇಲ್ಲ, ಆರ್ಥಿಕ ಅಡಚಣೆ ಆಗಿದೆ ಅಂದಾಗ ನಲ್ವಡಿ ಕೃಷ್ಣರಾಜ ಒಡೆಯರು ಅರಮನೆಯಲ್ಲಿರುವಂತ ವಜ್ರ, ವೈಡೂರ್ಯ, ಬಂಗಾರ ಎಲ್ಲವನ್ನು ಬ್ಯಾಂಕಿಗೆ ಒತ್ತಿ ಹಾಕಿ ಆ ಕನ್ನಂಬಾಡಿ ಅಣೆಕಟ್ಟನ್ನು ಪೂರ್ತಿ ಮಾಡ್ತಾರೆ. ಅವಾಗ ಹಿಂಗಿತ್ತು, ಮನ್ಯಾನ ಬಂಗಾರ ಒತ್ತಿ ಇಟ್ಟು ಆಡಳಿತ ಸೂತ್ರ ಹಿಡ್ದಂಥವ್ರು ಹೆಂಗಿದ್ರು ಅಂದ್ರೆ ಮನ್ಯಾನ ಬಂಗಾರ ಒತ್ತಿ ಇಟ್ಟು ದುಡ್ಡು ತಂದು ಮಾಡ್ತಿದ್ರು. ಈಗ ಯಾರು ಅಂತ ಯೋಜನೆ ಕೈ ಹಾಕ್ತಾರ ಅವ್ರ ಮನೆ ತುಂಬ ಬಂಗಾರ ನೋಡಿ, ಆ ವಿಪರ್ಯಾಸ ಇದು. ಬಟ್ ನಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅಪಾರವಾದಂಥ ಗೌರವ ಇದೆ. ಇವತ್ತು ಮಂಡ್ಯದವರು ನಾನು ಮಂಡ್ಯದ ಗಂಡು ಅಂತ ಹೇಳ್ತಾರೆ. ಯಾರ್ಲಿಂದ ಹೇಳ್ತಾರ ಅವರು? ಅಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿನ ಇವತ್ತು ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣ ಆಗಿ ಆ ಭಾಗದ ಕಾವೇರಿ ಮುಖಾಂತರ ಅಲ್ಲಿ ನೀರು ಪಡೆದು ರೈತರು ಸಮೃದ್ಧರಾದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು, ರಾಜಕೀಯ ಸ್ಥಾನಮಾನ ಅವಕಾಶ ತಪ್ಪಿಸಿದವರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ನಾನು ಎಂದು ಅಧಿಕಾರಕ್ಕೆ ಅಂಟಿಕೊಳ್ಳುವ ಜಾಯಮಾನ ನನ್ನದಲ್ಲ. ಪಕ್ಷ ಕೈಗೊಳ್ಳುವ ಯಾವುದೇ ನಿರ್ಣಯಕ್ಕೂ ಬದ್ಧವಾಗಿರುವೆ. ರಾಜಕೀಯ ಅವಕಾಶಗಳಿಂದ ವಂಚಿತಗೊಂಡಿದ್ದರಿಂದಲೇ ನನ್ನ ಶಿಕ್ಷಣ ಸಂಸ್ಥೆ, ಸಹಕಾರಿ ಕ್ಷೇತ್ರ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಿದೆ. ಈ ಕಾರ್ಯವೇ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದೆ. ಸ್ಥಾನಮಾನ ಸಿಗದಿದ್ದರೂ ಅಡ್ಡಿಯಿಲ್ಲ. ಉತ್ತರ ಕರ್ನಾಟಕದ ಯೋಜನೆಗಳು ಸಾಕಾರಗೊಂಡಲ್ಲಿ ಅದೇ ನನಗೆ ಸಂತೃಪ್ತಿ. ಉತ್ತರ ಕರ್ನಾಟಕ ನೀರಾವರಿ ಯೋಜನೆ ಅಭಿವೃದ್ಧಿಯಾದರೆ ನನಗೆ ಪ್ರಧಾನಿಯಾದಷ್ಟು ಸಂತೋಷ ಮೂಡಿಸುತ್ತದೆ ಎಂದು ಪಾಟೀಲ್ ತಿಳಿಸಿದರು. ನನಗೆ ಯಾವುದು ಸ್ಥಾನ ಮಾಡಬೇಕ ಆಶೆ ಮಾಡಿಲ್ಲ. ಉತ್ತರ ಕರ್ನಾಟಕದ ಏನು ಯೋಜನೆಗಳದಾವ ಇದ್ರ ಪೂರ್ತಿ ಮಾಡಿದ್ರೆ ನನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂಗೆ ಅಂತ ನಾ ಭಾವಿಸ್ಕೋತೇನೆ. ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬರ್ಬೇಕು. ಸ್ಥಾನಮಾನಕ್ಕಿಂತ ಹೆಚ್ಚು ಆಸೆ ನೆರೆಗುದಿಗೆ ಬಿದ್ದಂತ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಅದರಲ್ಲಿ ವಿಶೇಷವಾಗಿ ಮಹದಾಯಿ ಯೋಜನೆ, ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ, ಮತ್ತು ಈಗ ನೀವು ಮೇಕೆದಾಟು ಹೇಳಿದ್ರಲ್ಲ ಅದರ ಸರಿಸಮಾನವಾದಂತ ನವಲಿ ಯೋಜನೆ, ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾದಂತ ನವಲಿ ಯೋಜನೆ, ಈ 3 ಯೋಜನೆ ಇವತ್ತು ನಮ್ಮ ಪೂರ್ತಿ ಆದ್ರೆ ಉತ್ತರ ಕರ್ನಾಟಕ ಭವಿಷ್ಯತ್ತೇ ಬದಲಾವಣೆ ಆಗತ್ತೆ. ಎಲ್ಲ ಪಕ್ಷದವರು ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ತಾರತಮ್ಯ ಮಾಡಿದ್ದಾರೆ. ಈ ಬಗ್ಗೆ ಎಲ್ಲರೂ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಹೋರಾಟ ಮಾಡುವುದು ಅಗತ್ಯವಿದೆ ಎಂದು ಅವರು ಹೇಳಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರ, ವರಿಷ್ಠ ನಿರ್ಧಾರವೇ ಅಂತಿಮವಾಗಲಿದೆ. ಯಾರೇ ಆಜ್ಞೆ ಮಾಡಲು ಸಾಧ್ಯವಾಗಿಲ್ಲ. ಯಾರು ಇದುವರೆಗೂ ಹೈಕಮಾಂಡ್ ಅನ್ನು ಮಣಿಸಲು ಆಗಿಲ್ಲ. ಏನೇ ಆದರೂ ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗುತ್ತೇವೆ. ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ಳಬೇಕು ಎಂದು ಮಾರ್ಮಿಕವಾಗಿ ನುಡಿದರು. ಅದು ಎಲ್ಲ ನಮ್ಮ ರಾಜ್ಯದ ಹಿರಿಯ ನಾಯಕರಿಗೆ, ಮುಖ್ಯಮಂತ್ರಿ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೆ ಅನ್ವಯಿಸುವಂತ ನಿರ್ಣಯ ಅವ್ರು ಕೈಕೋತಾರ. ಅವರು ಹೈಕಮಾಂಡ್ ಅವರ ಮುಂದುವರಿ ಅಂದ್ರೆ ಅವರ ಮುಂದುವರಿಬಹುದು. ನೀವು ಬೇಡ ಮತ್ತೊಬ್ಬರನ್ನ ನೀವು ಅಧಿಕಾರದಿಂದ ನಿರ್ಗಮಿಸ್ರಿ ಅಂತೇಳಿ ಹೈಕಮಾಂಡ್ ಹೇಳಿದ್ರೆ ಗೌರವದಿಂದ ಅವರು ನಿರ್ಗಮಿಸ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೈಕಮಾಂಡ್ ನಿರ್ಣಯ, ಅಲ್ಟಿಮೇಟ್ಲಿ ದ ಡಿಸಿಷನ್ ಆಫ್ ಹೈಕಮಾಂಡ್ ಈಸ್ ದ ಫೈನಲ್ ಅಂಡ್ ಇಟ್ ಈಸ್ ಬೈಂಡಿಂಗ್ ಆನ್ ಆಲ್ ದ ಕಾಂಗ್ರೆಸ್ ಲೀಡರ್ಸ್ ಇನ್ ದ ಸ್ಟೇಟ್. ನನಗೆ ನೋಡಿ, ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡೋರು ಇನ್ನೂ ಯಾರು ಗೊತ್ತಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಅವರು
ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಂತ ನಾ ಏನು ಭಾವಿಸಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಕ್ ಸಾಧ್ಯನೂ ಇಲ್ಲ ಯಾರಿಗೂ. ಆಗ್ಲಿ, ಅದನ್ನೂ ಆಗ್ಲಿ, ಅದಕ್ಕೇನು ನಮ್ದೇನು ಇದು ಇಲ್ಲ. ಆದ್ರೆ ನಮ್ದು ಅಂಥದೇ ಒಂದು ಯೋಜನೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ, ಆ ಯೋಜನೆಗೆ ಯಾಕೆ ಲಕ್ಷ್ಯ ಕೊಡುವುದಿಲ್ಲ? ಅದು ಒಟ್ಟಾರೆ ಏನು, ನೀವು ಉತ್ತರ ಕರ್ನಾಟಕದ ಪಕ್ಷ ಭೇದ ಮರೆತು ಎಲ್ಲಾ ನಾಯಕರು ನೆರೆಗುದಿಗೆ ಬಿದ್ದಂತ ಎಲ್ಲ ಯೋಜನೆಗಳನ್ನು ಚಾಲನೆ ತರಲಿಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಮುಂಗೈ ಹಿಡಿದು ಕೇಳುವಂಗ ಇವ್ರು ಎಲ್ಲ ಪಕ್ಷದ ನಾಯಕರು ತಯಾರಾದ್ರ, ಶಾಸಕರು, ಸಂಸದರು ಈ ಭಾಗದವ್ರು ತಯಾರಾದ್ರ ಉತ್ತರ ಕರ್ನಾಟಕದ ಏನು ನಮ್ದು 907 TMC ಕೃಷ್ಣೆ ನಮ್ಮ ಪಾಲಿದೆ, ಅದು ಒಂದು ಹನಿ ಬಿಡ್ಲಾರ್ದ ಸದ್ಬಳಕೆ ಆಗತ್ತೆ. ನಮ್ಗೆ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಕ್ಕೆ ಅವಕಾಶ ಸಿಗಲಾರ್ದು ಒಂದ್ ದೃಷ್ಟಿಯಿಂದ ವೈಯಕ್ತಿಕವಾಗಿ ನನಗೆ ಕಲ್ಯಾಣ ಆಗೈತಿ. ಅದಕ್ಕೆ ಅದನ್ನ ಅವಕಾಶ ತಪ್ಪಿಸಿದವ್ರಿಗೆ ನಿಮ್ಮ ಮುಖಾಂತರ ಅವ್ರಿಗೆ ಧನ್ಯವಾದ ಅರ್ಪಿಸ್ಬೇಕಾಗ್ಯದ. ಅದು ತಪ್ಪಿ ಅಂತೇಳಿ ನನಗೆ ಸಮಯ ಸಿಕ್ತಿ. ಒಂದು ಸಣ್ಣದಾದ ಚಿಕ್ಕದಾದ ನನಗೆ ಜನ್ಮ ಕೊಟ್ಟ ಪುಟ್ಟ ಗ್ರಾಮದಲ್ಲಿ ವೈದ್ಯಕೀಯ ಬೃಹತ್ ಮಹಾವಿದ್ಯಾಲಯ ಬಂತು. 630 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಕೂಡ ಬಂತು. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಗ್ರಾಮೀಣ ಭಾಗದ ಜನರಿಗೆ ಒಂದು ವೈದ್ಯಕೀಯ ಸೌಲಭ್ಯ ದೊರಕಿಸಿಕೊಡುವಂತ ಅವಕಾಶ ದೊರೆಯುವುದ್ರ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು ನಮ್ಮ ಜಿಲ್ಲೆಯಲ್ಲಿ, ಅರಣ್ಯನಗರದಲ್ಲಿ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಂತೋಗಿತ್ತು. ಅದನ್ನು ಪುನಃ ಪ್ರಾರಂಭ ಮಾಡುವಂತ ಸುವರ್ಣ ಅವಕಾಶ ನನಗೆ ದೊರೆತಿದೆ. ಅದರ ಮುಖಾಂತರ ಆ ಭಾಗದ ರೈತರಿಗೆ ಸಹಾಯ ಆಗಿತ್ತು. ಒಳ ಮೀಸಲಾತಿಯನ್ನು ಸರ್ಕಾರವು ಜಾರಿಗೆ ಮಾಡದೆ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಲಾಯಿತು. ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಜಿಲ್ಲಾ ಒಕ್ಕೂಟ ವತಿಯಿಂದ ಚಿತ್ರದುರ್ಗದ ಸಂಸದರು ಹಾಗೂ ಮಾಜಿ DCM ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ಶಾಸಕರನ್ನು ಹಿಡಿದುಕೊಳ್ಳಲು ಆಗದೆ ಅನುದಾನ ಮೂಲಕ ಹಣ ನೀಡಲು ಮುಂದಾಗಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದಾಗಿ ಆರ್ಥಿಕ ದಿವಾಳಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಾದಿಗ ಮೀಸಲಾತಿ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಒತ್ತು ನೀಡುತ್ತಿಲ್ಲ ಎಂದು CM ವಿರುದ್ಧ ಕಾರಜೋಳ ಅವರು ವಾಗ್ದಾಳಿ ನಡೆಸಿದರು. ಒಳ ಮೀಸಲಾತಿ ನೀಡುವಂತೆ ಆಯಾ ರಾಜ್ಯಗಳಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಕಳೆದರೂ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪು ಆಧರಿಸಿ ರಾಜ್ಯ ಸರ್ಕಾರವು 101 SC ಜಾತಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸಲು ಶಿಫಾರಸು ಮಾಡಿರುವ ಮಾಧುಸ್ವಾಮಿ ಉಪಸಮಿತಿ ಶಿಫಾರಸಿನಂತೆ ಒಳ ಮೀಸಲು ಜಾರಿಗೊಳಿಸಬೇಕಿತ್ತು. ಆದರೆ ಕಾಲಹರಣ ಮಾಡುವ ಉದ್ದೇಶದಿಂದ ಪರಿಶಿಷ್ಟರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಹತ್ತಿಕ್ಕಲು ಮತ್ತೊಂದು ಆಯೋಗ ನೇಮಿಸಿಕೊಂಡಿದ್ದರೂ ಸರಿಯಾದ ಮಾಹಿತಿಯನ್ನು ಸರ್ಕಾರವು ನೀಡದೆ ಅಸಹಕಾರದಿಂದಲೇ ಇದೆ. ಬರುವ ಆಗಸ್ಟ್ನಲ್ಲಿ ಆರಂಭವಾಗುವ ಅಧಿವೇಶನದಲ್ಲಿ ಈ ಮೀಸಲಾತಿ ಜಾರಿಯಾಗಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ದಲಿತ ಮುಖಂಡರಾಗಿರುವಂತಹ ಮುತ್ತಣ್ಣ ಬೆನ್ನೂರ್, ಶಿವಾನಂದ ಟೋಳಿ, ಯಲ್ಲಪ್ಪ ಎಂಡಿಗೇರಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ನಂತರ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ SC ಜನರಿಗೆ ತಪ್ಪು ಹೇಳಿದ್ರಂದ್ರ ನೀವು ಸಾಕಿದಂತ ಕೆಲವು ಕೋಳಿಗಳು ಕೂಗ್ತಿರ್ಬಹುದು ನಿಮ್ಮ ಪರವಾಗಿ. ಅದಲ್ಲ, ಅದು ಧರ್ಮ ಅಲ್ಲ, ಅದು ನ್ಯಾಯ ಅಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ಮೀಸಲಾತಿ ವ್ಯವಸ್ಥೆಯನ್ನ ನೀವು ಜಾರಿಗೆ ತರಬೇಕು ಅನ್ನೋ ಸಲುವಾಗಿನೇ ನಾವು ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ 26 ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, ಅನೇಕ ವರ್ಷಗಳಿಂದ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳ ಮಾಡ್ಬೇಕಂತ ಹೇಳಿದ್ರು. ಸಿದ್ದರಾಮಯ್ಯನವರು 5 ವರ್ಷ ಮಾಡಲಿಲ್ಲ. ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾನು ಮುತುವರ್ಜಿ ವಹಿಸಿ ಬೊಮ್ಮಾಯಿ ಅವ್ರಿಗೆ ವಿನಂತಿ ಮಾಡಿದೆ. ಬೊಮ್ಮಾಯಿ ಅವರು ಸಂತೋಷದಿಂದ 15 ಇದ್ದದನ್ನು SC 17% ಮಾಡಿದರು, ಜಾರಿ ಮಾಡಿದ್ವಿ. ST 3 ಇದ್ದದನ್ನು 7 ಮಾಡಿದ್ವಿ, ಜಾರಿ ಮಾಡಿದ್ವಿ. ಅದನ್ನು ಇಲ್ಲ ಅಂತೇಳಿ ಈ ಮುನಿಯಪ್ಪ ಮತ್ತು ಯಾರು ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಿಮ್ಮಾಪುರ ಅವ್ರು ಹೇಳ್ತಾರೆ ಇಲ್ಲ. ನಾನು ಅದಕ್ಕೆ ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಿಮಗೆ ಚಾಲೆಂಜ್ ಮಾಡ್ತೀನಿ. ಅದನ್ನು ನಾವು ಜಾರಿ ಮಾಡೀವಿ. 15 ಅಲ್ಲ 17 ಇದೆ, 3 ಅಲ್ಲ 7 ಇದೆ.
ಈಗಾಗಲೇ ಅದರಂತೆ ಅಪಾಯಿಂಟ್ಮೆಂಟ್ ಆಗ್ಯಾವ, ಪ್ರಮೋಷನ್ಸ್ ಆಗ್ಯಾವ, ನೌಕರಿ ಕೊಟ್ಟಾರ, ಮೆಡಿಕಲ್ ಸೀಟ್ ಕೊಟ್ಟಾರ, ಇಂಜಿನಿಯರಿಂಗ್ ಸೀಟ್ ಕೊಟ್ಟಾರ. ಎಲ್ಲದರಲ್ಲೂ 17, 7, 24% ನಾವು ಜಾರಿ ಮಾಡಿದ್ದೀವಿ. ನಾನೇನಾದರೂ ಸುಳ್ಳು ಹೇಳ್ತಿದ್ರೆ ಇದೇ ಜಾಗಕ್ಕೆ ಬಂದು ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಂದ್ರೆ ಮುನಿಯಪ್ಪ ಮತ್ತು ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಸುಳ್ಳು ಎಷ್ಟೊತ್ತು ಮಾತಾಡೋದು? ವಕೀಲರ ತಂದಿರ ಆದೇಶ 1 ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ. ಈ ನೆಲದ ದೇಶದ ಮಣ್ಣಿನ ಕಾನೂನು ಅದು ಜಾರಿ ಆಗ್ಬೇಕು. ಜಾರಿ ಮಾಡಿಲ್ಲ ಅಂದ್ರೆ ನೀವು ಮೋಸಗಾರರ. ಇದು ರಾಜ್ಯ ಗೆಜೆಟ್ ಜನವರಿ 23ನೇ ತಾರೀಕಿಗೆ ಹೊರಡಿಸಿದೆ. ಜನವರಿ 23, 2023 ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಗೆಜೆಟ್ ಮಾಡಿದ್ವಿ. ಸರ್ಕಾರಿ ಆದೇಶಗಳು ಹೆಂಗೆ ಅಮಲಿಗೆ ಬರ್ತಾವ? ಗೆಜೆಟ್ ನೋಟಿಫಿಕೇಶನ್. ಇದೇ ಗೆಜೆಟ್. ನೀವು ತೊಗೊಂಡು ಹೋಗ್ರಿ, ಕೊಡ್ರಿ ಎಲ್ಲರಿಗೂ, ಪ್ರೆಸ್ನವ್ರಿಗೂ ಕೊಡ್ರಿ. ಮೊನ್ನೆ ಪ್ರೆಸ್ನವರು ಕೇಳಿದ್ರು, ಹಿಂಗೆ ಹೇಳ್ತಾರೆ ತಿಮ್ಮಾಪುರ್ ಸಾಹೇಬ್ರು. ನಾ ಹೇಳಿದೆ ಅದಕ್ಕೆ ಒಂದೇ ಉತ್ತರ, ಸುಳ್ಳಿದ್ರೆ ನಾ ರಾಜೀನಾಮೆ ಕೊಡ್ತೇನೆ, ಮಾಡಿದ್ದ ಸತ್ಯ ಇದ್ದರೆ ಅವ್ರು ರಾಜೀನಾಮೆ ಕೊಡ್ಬೇಕಂತ. ಅದಕ್ಕೆ ಬಂಧುಗಳೇ, ನಾನು ಅವ್ರನ್ನ ರಾಜೀನಾಮೆ ಕೊಡಿಸಿ ಖಾಲಿ ಕೂಡಿಸ್ಬೇಕನ್ನೋ ಮನಸ್ಥಿತಿ ಅಲ್ಲ. ಆದರೆ ಸಮಾಜಕ್ಕೆ ಮೋಸ ಮಾಡಬೇಡ್ರಿ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದ್ದೀನಿ ಹೊರತು ಅವ್ರ ಹೆಸರು ಎಲ್ಲಿಯೂ ಹೇಳೋದಿಲ್ಲ. ಅದಕ್ಕೆ ಮುನಿಯಪ್ಪನವ್ರಿಗೆ ನಾನು ಹೇಳಿದೆ, ಮುನಿಯಪ್ಪನವ್ರೆ, ನಿಮ್ಮ ಪಕ್ಷದಲ್ಲಿ ನಿಮಗೆ ಯಾವ ಊರು ದಾಸಯ್ಯ ಅಂತ ಮಾತಾಡ್ಸೋರು ದಿಕ್ಕಿಲ್ಲ, ನಿಮ್ಮನ್ನು ಯಾರು ಅಂತ ಕೇಳೋರು ದಿಕ್ಕಿಲ್ಲ. ಯಾಕೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸ್ತೀರಿ, ಸಮಾಜಕ್ಕೆ ದಾರಿ ತಪ್ಪಿಸ್ತೀರಿ ಅಂತ ಹೇಳಿದೆ. ಮಾಡಬೇಡ್ರಿ. ಹಿರಿ ಮನುಷ್ಯರಿದ್ದಾರೆ, 78 ವರ್ಷ ಆಗ್ಯಾವ, ನನಗಿಂತ ದೊಡ್ಡವ್ರು ಅದಾರ. ಸಮಾಜಕ್ಕೆ ಮೋಸ ಮಾಡಿ ನೀವು ಒಬ್ಬರ ಅಧಿಕಾರದಾಗ ಇರೋದಲ್ಲ. ನಿಮ್ಮ ಕುರ್ಚಿ ಸಲುವಾಗಿ ಸಮಾಜಕ್ಕೆ ಮೋಸ ಮಾಡಬೇಡ್ರಿ ಅಂತ ಹೇಳಿದೆ. ನೀವು ನೋಡಿದ್ರಿ 2015ರಲ್ಲಿ